ಗಾರ್ಮೆಂಟ್ಸ್ಗೆ ಹೋಗೋರು, ಈ ಸ್ಕೂಲ್ಗಳಿಗೆ ಹೋಗೋರು ಅಂತಾರೆ ಕೊಡ್ಲಿ ಬಿಡ್ರಿ. ಈ ಪ್ರತಿಯೊಬ್ಬರು ಮನೆಗೂ ಎರಡೆರಡು ಕಾರ್ ನಿಂತಿದ್ದಾರೆ, ಸುಮ್ಮನೆ ಮನೇಲಿ ನಿಲ್ಸಿದ್ದಾರೆ. ಫ್ರೀ ಎಂಬುದ ತೆಗೆದುಬಿಟ್ರೆ ಪ್ರತಿಯೊಬ್ಬರು ಸಾಮಾನ್ಯ ಆಟೋ ಆಗಲಿ, ಕ್ಯಾಬ್ಸ್ನರಾಗಲಿ, ಈ ಪ್ರೈವೇಟ್ ಬಸ್ನರಾಗಲಿ ಪ್ರತಿಯೊಬ್ಬರು ಸಾರ್ವಜನಿಕರು ಬದುಕ್ತಾರಲ್ಲ. ಈ ಆಟೋ ಡ್ರೈವರ್ಗಳೇ ಆಗಲಿ ತಿಂಗಳ ಅವ್ರಿಗೆ ಒಂದು 1000 ರೂಪಾಯಿ ಬರಂಗೆ ಮಾಡಲಿ. ಅವರು ಕಷ್ಟ ಬೀಳ್ತಾರಲ್ಲ, ಅವರು ಓಟಾಗಿ ಗೆಲ್ಸಿಲ್ವಾ? ಮನೆಯಲ್ಲೇ ಇರಲಿ, ಶಾಂತವಾಗಿರಲಿ. ಹೊಸ ವರ್ಷ ಯಾವತ್ತಿಗೂ ಆಡಂಬರ ಮಾಡಬಾರ್ದು. ಶಾಂತವಾಗಿದ್ದಷ್ಟು ಶಾಂತಿಯಾಗಿ ಜೀವನ ನಡೆಯುತ್ತೆ. ನ್ಯಾಯವಾದ ಬೆಲೆ ಸಿಗ್ತಾ ಇಲ್ಲ. ಯಾಕಂದರೆ ಇವತ್ತು ಯಾವುದೋ ಒಂದು ಅಂಗಡಿಗಳು ತಗೊಂಡ್ಬಿಡ್ತೀರಾ, ಅವ್ನು ಕೇಳಿದ ರೇಟ್ಗೆ ಫೋನ್ಪೇ ಮಾಡ್ತೀರಾ. ಆದರೆ ರೈತರನ್ನ ಹತ್ರ ಹಂಗಾಗಲ್ಲ. MRP ಎಷ್ಟಿರುತ್ತೋ ಅದಕ್ಕಿಂತ ಕರೆಕ್ಟಾಗಿ ಹಾಕಿ ಹೋಗ್ಬಿಡ್ತೀರಾ. ಸರಿ, ರೈತನ ಬೆಲೆ ಹಂಗಾಗಲ್ಲ. MRP ಥರ ಇವತ್ತೊಂದು ಆಳು ಕೂಲಿಯರ್ ತಗೊಂಬರಕ್ಕೆ ಆಗ್ತಾ ಇಲ್ಲ ರೈತರಲ್ಲಿ. ಪ್ರತಿಯೊಬ್ಬರು ನನ್ನ ಮಗ ಬೆಂಗಳೂರು ಅಂದ್ಬಿಟ್ರೆ ಅಲ್ಲಿ ಮಾಡ್ಯಾರ ಯಾರು? ವರ್ಷಕ್ಕೆ 12 ತಿಂಗಳು, 6 ತಿಂಗಳಿಗೆ ಒಂದು ಬೆಲೆ ಮಾಡಲಿ ಬಿಡ್ರಿ. ಈ ಡಿಸೆಂಬರಲ್ಲೇ 3 ಪಿಕ್ಚರ್ ಆಗಬೇಕಾಯ್ತು ರೀ, ಮಾತಾಡ್ಬೋದಾಯ್ತಲ್ಲ. ಈ ಚಿತ್ರಮಂಡಳಿ ಏನು ಮಾಡ್ತಾ ಇದೆ? ಎರಡು 2026 ಏನು ಹೇಳಕ್ಕೆ ಇಷ್ಟಪಡ್ತೀನಿ? 25 ನಮ್ಮದೇ, 26 ನಮ್ಮದೇ. 2 2 4 4 6 10 10 ಅನ್ನೋದು ಇನ್ನೊಂದು ಅಂದರು ಮತ್ತೊಂದು. 26 ಅಂಬೋದು ಎಲ್ಲರಿಗೂ ಬೇಕಾಗಿರೋದೆ. ಈ ವರ್ಷ ಕಳೀತಾ ಇರ್ತೀವಿ, ನೆಕ್ಸ್ಟ್ ವರ್ಷ ಬರ್ತಾ ಇರ್ತೀವಿ. ಹಳೇದನ್ನೆಲ್ಲ ಬಿಡಬೇಕು, ಹೊಸದನ್ನೆಲ್ಲ ಯೋಚನೆ ಮಾಡ್ತಾ ಇರಬೇಕು. ಮುಂದೆ ಏನು ಸಾಧನೆ ಮಾಡ್ಬೇಕಂಬೋದನ್ನ ನಾವು ಕಲಿಬೇಕು. ಇನ್ನೊಬ್ರು ನೋಡಿ ನಾವು ಇಷ್ಟಪಡಬೇಕು, ಇನ್ನೊಬ್ರು ನೋಡಿ ಕೆಟ್ಟದನ್ನ ಮಾಡೋದು ಕಲಿಬಾರ್ದು. ಇದನ್ನು 2020 ಕೆಟ್ಟದ್ದೇನಿದ್ರು 2025ಕ್ಕೆ ಮುಗಿಸ್ಬಿಡ್ಬೇಕು. 26 ಯಾವತ್ತೂ ಮುಂದಿನ ಕಡೆ ಆಲೋಚನೆ ಮಾಡಬೇಕು ನಾವು. ಇದನ್ನ ನಾನು ಕರ್ನಾಟಕ ಜನತೆಗೆ ಪ್ರತಿಯೊಬ್ಬರಿಗೂ ನಾನು ಆಲೋಚನೆ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಇದನ್ನು ನಾವನ್ನ ಸದಾ ಪ್ರತಿ ವರ್ಷನೂ ಅನ್ನೋದ ತಪ್ಪು. ನಾವು ಎಲ್ಲ ದಿನಗಳದ್ದು ಹೊಸ ವರ್ಷನೇ ಇದ್ದೇ ಇರುತ್ತೆ. ಹೊಸ ವರ್ಷ ದಿನನಿತ್ಯನೂ ಇರುತ್ತೆ. ಅದನ್ನು ನಾವು ನಡ್ಕೊಂಡು ಹೋಗೋ ರೀತಿಯಲ್ಲಿ ಇರುತ್ತೆ. ಪ್ರತಿಯೊಬ್ಬರಿಗೆ ಏನೋ ನಾಳೆ ವರ್ಷ ಮುಗಿದ್ಬಿಡ್ತು, ಅದು ಮುಗಿದ್ಬಿಡ್ತು ಅಂತ ಹೇಳ್ತಾರೆ. ವರ್ಷ ಪ್ರತಿ ದಿನದಲ್ಲಿ ವರ್ಷ ಇದ್ದೇ ಇರುತ್ತೆ. ಅದನ್ನು ನಾವು ಬೆಳಗ್ಗೆ ಎದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ನಾವು ಪ್ರತಿ ವರ್ಷದಂತೆ ಇದು ಹೊಸ ವರ್ಷ ಅನ್ಕೊಂಡು ನಡ್ಕೊಂಡು ಹೋಗ್ಬೇಕಂತ ಕೇಳ್ತೀವಿ. ಹೇಳಿ. ಕಹಿ ವಿಚಾರ ಅಂಬೋದಕ್ಕಿಂತ ಈ 2026 ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಎಂಬುದು ಎಲ್ಲ ಅಂದ್ಕೊಂಡಿದ್ರು. 26 ಅರ್ಧ ಜನಕ್ಕೆ 25% ಜನಕ್ಕೆ ಒಳ್ಳೆಯದಾಗಿದೆ, 75% ಜನಗಳಿಗೆ ಮೋಸ ಆಗಿದೆ. ಏನಾಗಿದೆ ಅಂದರೆ ಪ್ರತಿಯೊಬ್ಬರೂ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತಾರೆ. ಫಸ್ಟ್ ನಾವು ಸರಿದೀವಿಲ್ಲ ಅಂಬೋದೇ ಗೊತ್ತಿರಲ್ಲ ಅಂತಾರೆ. ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತಾರೆ. ಈಗೆಲ್ಲ ನೋಡ್ರಿ, ಗೋರ್ಮೆಂಟೆಲ್ಲ ನೋಡ್ತಾ ಇದ್ದೀವಿ, ಅವ್ಯವಸ್ಥೆ ಸುಮ್ಮನೆ ಇದಾಗ್ಬಿಟ್ಟಿದೆ ಅಲ್ಲ. ಈಗ ಒಬ್ಬೊಬ್ರು ಏನಂತಾರೆ, ನಾವು ಓಟ್ ಹಾಕಿ, ಗಂಡು ಮಕ್ಕಳೆಲ್ಲ ಹಂಗೇನ, ನಾವು ಓಟ್ ಹಾಕಿಲ್ವಾ ಅಂತಾರೆ. ಸರ್ಕಾರನ ನಾವು ಬೆಳೆಸಿಲ್ಲ ಅಂತಾರೆ. ಹಂಗೆ ಒಬ್ಬೊಬ್ಬರು ಮನೆಗೆ ಹೆಂಡ್ತಿನೇ ಇರಲ್ಲ, ಮಕ್ಕಳು ಇರಲ್ಲ, ಹೆಣ್ಮಕ್ಳೇ ಇರಲ್ಲ. ಈಗ ಒಬ್ಬೊಬ್ಬರ ಮನೆಗೆ ಒಬ್ಬ ತಾಯಿ ಇರಲ್ಲ, ತಾಯಿ ತೀರ್ಕೊಂಡಿರ್ತಾರೆ, 4 ಜನ ಗಂಡು ಮಕ್ಕಳು ಇರ್ತಾರೆ. ಅವ್ರ ಮನೆ ಕಷ್ಟ ಇರಲ್ವಾ? ಅವ್ರಿಗೆ ಬಸ್ ಫ್ರೀ ಇರಲ್ವಾ? ಇದು ನೆನ್ಪಿಟ್ಕೋಬೋದಾಯ್ತಾನೆ ಸರ್ಕಾರ. ಯಾಕೆ ನೆನ್ಪಿಟ್ಟಿಲ್ಲ ಇದನ್ನ? ಬಸ್ ಫ್ರೀ ಬಗ್ಗೆ ಕೊಟ್ಟಿದ್ದು ನಿಮ್ಗೆ ಆಕ್ಷೇಪ ಇದೆ? ಆಕ್ಷೇಪ ಅಂತ ಅಂಬೋದಲ್ಲ. ಮಾಡಂಗಿದ್ರೆ ಈ ಗಾರ್ಮೆಂಟ್ಸ್ಗೆ ಹೋಗೋರು, ಈ ಸ್ಕೂಲ್ಗಳಿಗೆ ಹೋಗೋರು ಅಂತಾರೆ ಕೊಡ್ಲಿ ಬಿಡ್ರಿ. ಈ ಪ್ರತಿಯೊಬ್ಬರು ಮನೆಗೂ 2 ಕಾರ್ ನಿಂತಿದ್ದಾವೆ, ಸುಮ್ಮನೆ ಮನೇಲಿ ನಿಲ್ಸಿದ್ದಾರೆ. ಹೈಯೆಸ್ಟ್ ಫ್ಯಾಮಿಲಿಗಳೆಲ್ಲ ಇವತ್ತು ಬಸ್ಸಲ್ಲಿ ಅಡ್ಡಾಡ್ತಾರೆ. ಇದಕ್ಕೆಲ್ಲ ಏನು ಹೇಳ್ತೀರಾ ಮತ್ತೆ ಸರ್ಕಾರ? 2026 ಬದಲಾಗಬೇಕು ಈ ವಿಚಾರದಲ್ಲಿ. ನನಗನ್ಸಿದ ಮಟ್ಟ ಇದು ಫ್ರೀ ಎಂಬುದ ತೆಗೆದುಬಿಟ್ರೆ ಪ್ರತಿಯೊಬ್ಬರು ಸಾಮಾನ್ಯ ಆಟೋ ಆಗಲಿ, ಕ್ಯಾಬ್ಸ್ನರಾಗಲಿ, ಈ ಪ್ರೈವೇಟ್ ಬಸ್ನರಾಗಲಿ ಪ್ರತಿಯೊಬ್ಬರು ಸಾರ್ವಜನಿಕರು ಬದುಕ್ತಾರಲ್ಲ, ಅದನ್ನು ನಾನು ಇಷ್ಟಪಡ್ತೀನಿ. ಯಾಕಂದರೆ 25-30 ಲಕ್ಷ ರೂಪಾಯಿ ಕೊಟ್ಟು ಹೊಸ ಬಸ್ಗಳು ತಗೊಂಡಿರ್ತಾರೆ. ಅವರೆಲ್ಲ ಏನಾಗಬೇಕು? ಆಟೋದವ್ರು ಇವತ್ತು ನನ್ನ ಹೆಂಡ್ತಿನ ಸಾಕಬೇಕು, ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು ಅಂಬರಿರ್ತಾರೆ. ಅವ್ರದ್ದೆಲ್ಲ ಏನಾಗಬೇಕು ಪರಿಸ್ಥಿತಿ? ಸರ್ಕಾರ ಇದನ್ನು ಒಂದು ಆಲೋಚನೆ ಮಾಡ್ಬೋದಾಯ್ತಲ್ಲ. ಈಗ ಅವ್ರಿಗೆ ಫ್ರೀ ಮಾಡಿದ್ದೇನೆ ನನಗೇನು ಇಷ್ಟ ಆಗಿಲ್ಲ. ಈ ಆಟೋ ಕ್ಯಾಬ್ಸ್ನವ್ರಿಗೆ ತಿಂಗಳ ಒಂದು 800 ರೂಪಾಯಿನ 1000 ರೂಪಾಯಿ ಕೊಡಲಿ ಬಿಡ್ರಿ. ಅವರು ಕಷ್ಟ ಬೀಳ್ತಾರಲ್ಲ, ಅವರು ಓಟಾಗಿ ಗೆಲ್ಸಿಲ್ವಾ ಸರ್ಕಾರನ? ಮಾಡಲಿ, ಇದು ಒಂದು ಮಾಡಲಿ ಅಂತ ನನಗೆ ಖುಷಿನೇ. ಯಾಕಂದರೆ ಇವತ್ತು ಈ ಟ್ರಾಫಿಕ್ಗಳೆಲ್ಲ ನೋಡಿ 600 ರೂಪಾಯಿ 700 ರೂಪಾಯಿ CNG ಹಾಕಿರೋ ಒಂದು ಡ್ರಾಪ್ ಮಾಡಿ ಬಂದರೆ ಏನೂ ಉಳಿತಾ ಇಲ್ಲ. ಇವತ್ತು ಬೆಂಗಳೂರು ಅವ್ಯವಸ್ಥೆ ಆಗಿದೆ, ತುಂಬ ಟ್ರಾಫಿಕ್ ಆಗ್ತಾಯಿದೆ ಇತ್ತೀಚೆಗೆ. ಅದನ್ನು ನಾನು ಕಳ್ಕಳಿಂದ ಕೇಳ್ಕೊಡ್ತಾ ಇದ್ದೀನಿ. ಕ್ಯಾಬ್ ಡ್ರೈವರ್ಗೇನಾಗಲಿ, ಈ ಆಟೋ ಡ್ರೈವರ್ಗಳೇ ಆಗಲಿ ತಿಂಗಳ ಅವ್ರಿಗೆ ಒಂದು 1000 ರೂಪಾಯಿ ಬರಂಗೆ ಮಾಡಲಿ. ಇದು ಒಂದು ವ್ಯವಸ್ಥೆ ಆಗಿರುತ್ತೆ. ಸರಿ, ಬೆಂಗಳೂರಲ್ಲಿ ಏನು ಚೇಂಜ್ ಆಗ್ಬೇಕು? ಬೆಂಗಳೂರಲ್ಲಿ ಏನು ಚೇಂಜ್ ಆಗೋದೇನಿಲ್ಲ, ಇರೋದನ್ನೇ ಚೇಂಜ್ ಮಾಡಿದ್ರೆ ಸಾಕಾಗೈತೆ. ಈ ಟ್ರಾಫಿಕ್ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಜನಗಳು ವ್ಯವಸ್ಥೆಯಾಗಿ ನಡ್ಕೊಂಡು ಹೋಗ್ಬೇಕು. ಫಸ್ಟು ಇಲ್ಲಿ ಅವ್ಯವಸ್ಥೆಯಾಗಿ ನಡೀತಾ ಇರ್ತಾರೆ, ವ್ಯವಸ್ಥೆಯಾಗಿ ನಡೀತಾ ಇರ್ತಾರೆ. ತಿಳ್ಕೊಂಡಿದ್ದರು ಇವತ್ತು ತಿಳ್ಕೊಂಡಂಗೂ ಹೋಗ್ತಾ ಇದ್ದಾರೆ. ಅದನ್ನು ದಿನ ಇದ್ದದ್ದೇ ಬಿಡು ಅಂತ. ಸರ್, ವಿಷಯ ತಿಳ್ಕೊಂಡಂಗೆ ಕಾಣಿಸ್ತಾ ಇದ್ದೀರಾ. 2025 ಮುಗಿತಾ ಬಂತು, ಪಾರ್ಟಿ ಮಾಡೋಕ್ಕೋಸ್ಕರ ಹೆಣ್ಮಕ್ಳು ಅಸಭ್ಯ ಬಟ್ಟೆ ಹಾಕ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನಂದ್ರೆ ಅವ್ರ ತಂದೆ ತಾಯಿ ಫಸ್ಟ್ ಎಚ್ಚರಿಕೆ ಬೇಕು. RCB ಕಪ್ ಕದ್ದಾಗ ತಂದೆ ತಾಯಿಗಳು ಎಷ್ಟು ಜನ ನಾವು ಕಣ್ಣೀರು ಹಾಕಿದ್ವಿ, ಬರೀ ಒಂದು ಕಪ್ ವಿಶ್ಯಸ್ಗೆ. ಅದನ್ನು ಆಲೋಚನೆ ಇಟ್ಕೊಂಡು ಇವತ್ತು ಹೊಸ ವರ್ಷ ಯಾವ ಮಟ್ಟಕ್ಕಾಗುತ್ತೆ ಅಂಬೋದು ನೋಡ್ಕೊಂಬಿಟ್ಟು, ಯಾಕಂದರೆ ಜೀವನಗಳು ಭಾಳ ಕಷ್ಟ ಇದ್ದಾವೆ ಮುಂದೆಲ್ಲ. 2 ನಿಮಿಷಕ್ಕೂ 2 ಸೆಕೆಂಡು, 1 ನಿಮಿಷ ಆತಂದರೆ 59 ಸೆಕೆಂಡ್ ಆತ, 1 ನಿಮಿಷ ಆತಂದರೆ 60, ಅಲ್ಲಿಗೆ 1 ಗಂಟೆ ಅಂತ ಹೇಳ್ತೀವಿ. 1 ನಿಮಿಷಕ್ಕೂ ಜೀವನ ಹಾಳು ಮಾಡ್ಕೊಂಬದು ಬೇಡ.
ಪ್ರತಿಯೊಬ್ಬರು ಯಾರ್ಯಾರೋ ಬರೋದು, ಯಾರ್ಯಾರೋ ಮೂಲಿಂದನೂ ಹಳ್ಳಿಯಿಂದನೂ ಬರೋರಿರ್ತಾರೆ, ಅವರು ನೋಡೋರಿರ್ತಾರೆ, ಮಾಡಿರ್ತಾರೆ, ಮಾಡಿಬಿಟ್ಟು ಹೋಗೋರು ಇರ್ತಾರೆ. ಒಬ್ಬರು ಹಳ್ಳಿಯಿಂದ ಬೆಲೆ ಇಟ್ಕೊಂಡು ನೋಡೋಣ ಅಂತ ಬಂದಿರ್ತಾರೆ. ಅವ್ರ ಮಕ್ಕಳು ಕಳ್ಕೊಂಬದು ಬೇಡ. ಪ್ರತಿಯೊಬ್ಬರು ದಿನನಿತ್ಯ ಏನಂದರೆ ಅಲ್ಲೇ ಮನೆಯಲ್ಲೇ ಒಳ್ಳೆ ಹೊಸ ವರ್ಷ ತಂದೆ ತಾಯಿನ ಹತ್ರ ಆಚರಿಸ್ಕೊಂಡು ಇರೋ ದೇವಸ್ಥಾನಗಳಲ್ಲೇ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಕೈ ಮುಗಿದು ಊರಲ್ಲೇ ಮಾಡಲಿ ಬಿಡಿ, ತಪ್ಪೇನು? ಮನೆಯಲ್ಲೇ ಇರಲಿ, ಶಾಂತವಾಗಿರಲಿ. ಶಾಂತವಾಗಿ ಆಚರಿಸಿ. ಹೊಸ ವರ್ಷ ಯಾವತ್ತಿಗೂ ಆಡಂಬರ ಮಾಡಬಾರ್ದು. ಶಾಂತವಾಗಿದ್ದಷ್ಟು ಶಾಂತಿಯಾಗಿ ಜೀವನ ನಡೆಯುತ್ತೆ. ಇದನ್ನು ನಾನು ಕಳಕಳೆಯಿಂದ ಕೇಳ್ತೀನಿ ಜನಗಳ ಹತ್ರ. ಓಕೆ, ನಿಮ್ಮ ಪರ್ಸನಲ್ ಲೈಫಲ್ಲಿ ಏನು ಬದಲಾಗಬೇಕು ಅಂತೀರಾ? ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ಬದಲಾಗಬೇಕಂದ್ರೆ ಸ್ವಲ್ಪ ಈ ಖರೀದಿದಾರಗಳು ಇದ್ದಾರೆ ಗೊತ್ತಾ, ರೈತರಲ್ಲಿ. ನಮ್ಮ ತಂದೆನೂ ಒಬ್ಬ ರೈತರು, ನ್ಯಾಯವಾದ ಬೆಲೆ ಸಿಗ್ತಾ ಇಲ್ಲ. ಅದನ್ನು ನಾನು ಎಲ್ಲ ರೈತರುಗಳ ಪರವಾಗಿ, ನಮ್ಮ ತಂದೆಯ ಪರವಾಗಿನೂ ನಾವು ಸ್ವಇಚ್ಛೆ ನಮ್ಮ ತಂದೆಯೂ ತಗೊಂಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ರೈತಿಗೆ ತಕ್ಕ ಬೆಲೆ ಸಿಕ್ಕರೆ ನಾವು ಒಂದು ಸ್ವಲ್ಪ ಮುಂದೆ ಹೋಗ್ತೀವಿ. ಯಾಕಂದರೆ ಇವತ್ತು ಯಾವುದೋ ಒಂದು ಅಂಗಡಿಗಳು ತಗೊಂಡ್ಬಿಡ್ತೀರಾ, ಅವ್ನು ಕೇಳಿದ ರೇಟ್ಗೆ ಫೋನ್ಪೇ ಮಾಡ್ತೀರಾ. ಆದರೆ ರೈತರನ್ನ ಹತ್ರ ಹಂಗಾಗಲ್ಲ. ಚರ್ಚೆ ಮಾಡಿ. ಅಲ್ಲಿ ಯಾಕೆ ನೀವು ಕೇಳ್ತೀರಾ? 2 ರೂಪಾಯಿ ಹೇಳಿರೋದು ನೀವು ಯಾಕೆ 1 ರೂಪಾಯಿ ಕೊಡು ಅಂತ ಕೇಳ್ತೀರಾ? ಅಲ್ಲಿ ಕೇಳಿದಷ್ಟು ಕೊಟ್ಟು ತಗೊಂಬರ್ಬೋದಲ್ಲ, ಯಾಕೆ ಕೊಡಲ್ಲ ನೀವು? ಅದೆಲ್ಲ ಗೊತ್ತಾಗ್ತದೆ. ಹೌದು, ಅದೆಲ್ಲ ಗೊತ್ತಾಗಬೇಕು ಜನಗಳಿಗೆ. ಇಲ್ಲಿ ಅಂಗಡಿಗಳಿಗೆ MRP ಎಷ್ಟಿರುತ್ತೋ ಅದಕ್ಕಿಂತ ಕರೆಕ್ಟಾಗಿ ಹಾಕಿ ಹೋಗ್ಬಿಡ್ತೀರಾ. ಸರಿ, ರೈತನ ಬೆಲೆ ಹಂಗಾಗಲ್ಲ, MRP ಥರ. ಯಾಕೆ ಅದನ್ನ ಮಾಡ್ತಾ ಇಲ್ಲ ನೀವು? ಒಂದು ಫಿಕ್ಸ್ ರೇಟ್ ಮಾಡಬೇಕು. ವರ್ಷದಿಂದ ವರ್ಷಕ್ಕೆ ಒಂದು ಫಿಕ್ಸ್ ರೇಟ್ ಮಾಡಿರಿ. 2020ರಿಂದ 6 ತಿಂಗಳಿಗೆ ಒಂದು ನಿಗದಿತ ಬೆಲೆ ಮಾಡಿರಿ. 6 ತಿಂಗಳಾದ್ಮೇಲೆ ಅದು ಏನಿರುತ್ತೋ ಬೆಲೆ ಮಾಡ್ಬೇಕಂತ ನಾನು ಕೇಳ್ತೀನಿ. ಸ್ವಂತ ಅಭಿಪ್ರಾಯ ಇದು. ರೈತರಿಗೆ ಒಂದು ಬೆಲೆ, ಒಂದು 6 ತಿಂಗಳೊಳಗೆ ಅದನ್ನು ಕಾನ್ಸೆಪ್ಟ್ ಇರುತ್ತೆ ರೈತರಿಗೆ. 6 ತಿಂಗಳ ತಕ್ಕ ನೀವು ಬೆಲೆ ಇರುತ್ತೆ, ನಾನು ಇಷ್ಟಿಗೆ ಹಾಕಿಬಿಟ್ರೆ ನಾನು ಇಷ್ಟು ಬೆಳ್ಕೊಂಡು ಇಷ್ಟು ದುಡ್ಡು ಮಾಡ್ಬೋದು ಎಂಬುದು ಇರುತ್ತೆ ಅವ್ರಿಗೆ. ಮುಂದೆ ಆಗ್ತಾರೆ. ಇವತ್ತೊಂದು ಆಳು ಕೂಲಿಯರ್ ತಗೊಂಬರಕ್ಕೆ ಆಗ್ತಾ ಇಲ್ಲ ರೈತರಲ್ಲಿ. ತುಂಬ ಕಷ್ಟ ಇದೆ ಇವತ್ತು. ಪ್ರತಿಯೊಬ್ಬರು ನನ್ನ ಮಗ ಬೆಂಗಳೂರು ಅಂದ್ಬಿಟ್ರೆ ಅಲ್ಲಿ ಮಾಡ್ಯಾರ ಯಾರು? ತುಂಬ ಒಳ್ಳೆ ವಿಚಾರ ಹೇಳಿದ್ರಿ. ಜೊತೆಗೆ ಪರ್ಸನಲ್ ಲೈಫಲ್ಲಿ ಮದುವೆ ಆಗಿಲ್ಲ ಅಂತ ಮದುವೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸರ್. ಜನನ ನೋಡ್ಕೊಂಬಿಟ್ಟು ಮದುವೆ ಆಗಿದ್ದೀವಿ ಅನ್ಕೋಬೋದು, ಮದುವೆ ಆಗಲ್ದಾರ ಅನ್ಬೇಕು. ಜೀವನ ಅಂತೂ ನಡೆಯುತ್ತಾ? ಅವ್ರ ಹತ್ರನೇ ನಾವು ಸರಿಯಾಗಿ ಅವ್ರಂಗೆ ನಾವು ಊಟ ಮಾಡ್ತೀವ, ಅವ್ರಂಗೆ ನಾವು ಬೆಳಗ್ಗೆ ಎದ್ದೇಳ್ತೀವ, ಅವ್ರಂಗೆ ನಾವು ಕಷ್ಟ ಬೀಳ್ತೀವಿ ತಾನೆ. ಇದನ್ನು ನಾನು ಹೇಳ್ತೀನಿ, ರೈತರನಿಗೆ ಯಾವತ್ತಿಗೂ ಒಂದು ಬೆಲೆ ಕೊಟ್ಬಿಟ್ಟು ಅವ್ನು ನಿನಗೆ ಮಾಡಲಿ. 6 ತಿಂಗಳು, ವರ್ಷಕ್ಕೆ 12 ತಿಂಗಳು, 6 ತಿಂಗಳಿಗೆ ಒಂದು ಬೆಲೆ ಮಾಡಲಿ ಬಿಡ್ರಿ. ಎಷ್ಟೋ ಜನ ಇವತ್ತು ಈರುಳ್ಳಿ ನೋಡಿದ್ರೇನ್ರಿ ಯಶವಂತಪುರ ಮಾರ್ಕೆಟಲ್ಲಿ ಕಾಲಲ್ಲಿ ತುಳ್ಕೊಂಡು ಹೋಗ್ತಾರೆ ಜನ. ಅದೇ ನೀನು ಅದೇ ಯಾವುದೋ ಒಂದು ಅಂಗಡಿಯಲ್ಲಿ ಇಟ್ಬಿಟ್ರೆ 100 ರೂಪಾಯಿಗೆ 5 kg ಅಂದರೆ ಸುಮ್ಮನೆ ತಗೊಂಬರ್ತೀರಾ. ಆ ರೈತರಿಗೆ ಅಲ್ಲಿ 5 ರೂಪಾಯಿ ಕೆಜಿನೂ ಬೀಳ್ತಾ ಇಲ್ಲ. ಇದು ಯಾಕೆ ಹಿಂಗೆ ಆಗ್ತೈತೆ ಅಂತ ನಾನು ಕೇಳ್ತೀವಿ. ರೈತರಿಗೆ ಒಂದು ಪರಿಹಾರ ಬೇಕು ಸರ್ಕಾರದ ಕಡೆಯಿಂದ. ಹೌದೌದು, ಸತ್ಯವಾದ ಮಾತು. ರೈತ ಇದ್ದರೆ ಈ ಬೆಂಗಳೂರು, ರೈತನಿಲ್ಲ ಅಂದರೆ ಬೆಂಗಳೂರು ಹೆಂಗೆ ಬರುತ್ತೆ? ನಿಮ್ಮ ಐಡಿಯಾ 6 ತಿಂಗಳಿಗೊಮ್ಮೆ ಬೆಳೆ ಒಂದು ಯಾವುದೋ ಒಂದು ನಿಜವಾದ ಬೆಲೆ ಕೊಡ್ರಿ. ಈಗೆಲ್ಲ ಸರಿ ನಾನು ಅದನ್ನಂತೂ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಸಿ ಎಮ್ಗೆ ಡೈರೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ. ಇದೊಂದು ನಾವು ರೈತರ ಪರವಾಗಿ ಒಂದು ಕಣ್ಣು ಬಿಟ್ಟರೆ 2 ಕಣ್ಣಿದ್ದಾವೆ. ಒಂದು ಕಣ್ಣು ಒಂದೇ ಒಂದ್ಸಲ ರೈತನ ಕಡೆಗೆ ನೋಡಿದ್ರೆ ಎಷ್ಟೋ ಹೊಟ್ಟೆಗಳು, ಎಷ್ಟೋ ಜನಗಳು, ರೈತಾಪಿ ಕುಟುಂಬಗಳು ಎಲ್ಲ ಉಳಿತಾವಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆ CM ಅಂತ ಮೊದಲ ಪ್ರತಿಯೊಬ್ಬರು ಮಿನಿಸ್ಟ್ರುಗಳಿಗೂ ಎಲ್ಲರಿಗೂ ಆ ಭಾಗದಲ್ಲಿ ಯಾರೇ ಆಗಲಿ CM ಅನ್ಕೊಳ್ಳಿ, ಇವತ್ತೆಲ್ಲ ಹಂಗೆ ಅಷ್ಟು ವ್ಯವಸ್ಥೆ ಆಗಿಲ್ಲ. ಎಲ್ಲ 2 ಕೈ ಸೇರಿದರೆ ಚಪ್ಪಾಳೆ. ಹಂಗಾಗಿ ಎಲ್ಲ ಮಿನಿಸ್ಟ್ರುಗಳು ಖುದ್ದಾಗಿ ಇದು ನೆನಪಲ್ಲಿ ಇಟ್ಕೊಂಡು ರೈತರಿಗೆ ಒಂದು ಕಣ್ಣು ತೆಗೆದುಬಿಟ್ರೆ ನಾವು ಬದುಕ್ತೀವಿ ಎಂಬುದೊಂದು ಹೇಳ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಅವರವರೇ ಕಿತ್ತಾಡೋದು ಸರಿನಾ ಅಂತ? ಸರಿ ಅಂತದಲ್ಲ ಸರ್. ಈಗ ಮನೆ ಕಟ್ಟಬೇಕಂದ್ರೆ ಬೇಸ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಫಸ್ಟ್ ಬೇಸ್ಮೆಂಟೇ ಕರೆಕ್ಟ್ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಎಲ್ಲಿ ತಪ್ಪಾಗಿದೆ? ಇದರಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಅದನ್ನು ಫಸ್ಟು ಆ ಚಿತ್ರಮಂಡಳಿಯವರು ಕೂತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಿಬಿಟ್ಟು ಒಂದು ಕಮಿಟಿ ಮಾಡಲಿ ಬಿಡಿ, ತಪ್ಪೇನು? ಹೌದು, ಅವ್ರು ಕರೆಕ್ಟ್ ಮಾಡಬೇಕು. ಈಗ ನಮ್ಮ ಮನೇಲಿ ತಂದೆ ಅಂತ ಇರುತ್ತೆ, ಎಲ್ಲಿಗೆ ನಾವು ಹೋಗ್ಬೇಕಂದ್ರೆ ಅಪ್ಪ ನನಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾನೆ, ಅದನ್ನು ಮಾಡಲಿ ಅವರು. ಈ ಟೈಮಲ್ಲಿ ನಾವು ಬರ್ತೀವಿ, ಸ್ಟಾರ್ ವಾರ್ ಬೇಡ, ಈ ಪಿಕ್ಚರು ಗ್ಯಾಪ್ ಕೊಡು. ಈ ಡಿಸೆಂಬರಲ್ಲೇ 3 ಪಿಕ್ಚರ್ ಆಗಬೇಕಾಗಿತ್ತು ರೀ. ಯಾಕೆ ಬೇಕಾಗಿತ್ತು? ಕನ್ನಡ ಇಂಡಸ್ಟ್ರಿ ತಾನೆ, ಒಳ್ಳೆಯದೇ. ಮೊನ್ನೆ ದರ್ಶನ್ ಬಂತು, 11th ರಿಲೀಸ್ ಆಯಿತು ಡೆವಿಲ್ಲು, ಮಾರ್ಕ್ ಬಂತು, 45 ಬಂತು. ಎಲ್ಲ ಬಿಗ್ ಸ್ಟಾರ್ಸ್ಗಳೇ, ನಮ್ಮ ಕನ್ನಡ ಸ್ಟಾರ್ಗಳು. ನಮಗೆ ಕನ್ನಡ ಅಂದರೆ ಒಂದು ಹೆಮ್ಮೆ, ಕನ್ನಡ ಅಂದರೆ ಒಂದು ಹಸಿವು, ಕನ್ನಡ ಅಂದರೆ ನಮಗೆ ಒಂದು ಊಟ. ಅಂಥದ್ರಲ್ಲಿ ಯಾಕೆ ಮಾಡ್ಬೇಕು ಅವ್ರು ಅಂತ ಕೇಳ್ಕೊಳ್ತೀವಿ. ಆಯಿತು, ಹೊಸ ವರ್ಷಕ್ಕೆ ಬರ್ಬೋದಾಯ್ತಲ್ಲ, ಯಾಕೆ ಬರಲಿಲ್ಲ ಅವರು? ವಾರ ಬೇಡ ಸರ್, 5 ದಿವಸ ಸಿಕ್ಕರೆ ಸಾಕು ಸರ್. 2 ಸಿನಿಮಾ ಯಾಕೆ ಬೇಕಾಯ್ತು ಸರ್ 25ಕ್ಕೆ? ಈಗ ಇವರೇ ಸುದೀಪ್ ಸರನಾಗಲಿ, ಶಿವಣ್ಣರಾಗಲಿ 45, 45 ಅವರೇ ಈಗ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ನೀನು ಹಿಂಗೆ ಬಾಚಿನ ನಾನು ಹಿಂಗೆ ಬರ್ತೀನಿ ಮಾತಾಡ್ಬೋದಾಯ್ತಲ್ಲ. ಈ ಚಿತ್ರಮಂಡಳಿ ಏನು ಮಾಡ್ತಾ ಇದೆ? ನಮ್ಮ ತಂದೆನ ನಾವು ನಮ್ಮ ಮನೆಗೆ ಯಾಕಂತ ಒಬ್ರು ಮುಖ್ಯಸ್ಥವಾಗಿ ಹೇಳ್ತಾ ಇದ್ದೀವಿ ಹೇಳು? ತಂದೆ ಅಂತ ಯಾಕೆ ಆ ಸ್ಥಾನ ಕೊಟ್ಟಿರ್ತೀವಿ? ಮಾಡ್ಬೇಕು ಸರ್. ಮತ್ತೆ ಚಿತ್ರಮಂಡಳಿ ಅಂತ ಯಾಕೆ ಮಾಡಬೇಕು? ಈಗ ನಮಗೆ ಅದು ಬೇಕು ಇದು ಬೇಕಾದ್ರೆ ಮನೆಗೆ ಒಂದು ಸೌಲಭ್ಯ ಕೇಳ್ತೀವಿ ಅಂದರೆ ಚಿತ್ರಮಂಡಳಿ ಐತೆ ಅಂತ ನಮ್ಮ ಕರ್ನಾಟಕದಾಗ ಉಳಿತತ ಇಲ್ಲ. ನಾವು ಅದನ್ನು ಚಿತ್ರಮಂಡಳಿ ಅಧ್ಯಕ್ಷರೆಲ್ಲ ಇದ್ದಾರೆ ಅಂದರೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ಬೋದಾಯ್ತಲ್ಲ. ಇವತ್ತು ಒಬ್ಬ ನಿರ್ಮಾಪಕ ಎಷ್ಟು ಕಣ್ಣೀರು ಹಾಕ್ತಾನೋ ಅವ್ರ ಮನೆಗೆ ಇರುತ್ತೋ ಬಿಡ್ತೋ ಗೊತ್ತಿಲ್ಲ, ಆದರೆ ಆ ಹೀರೋಗೆ ಒಂದು ಕಾಸ್ಟ್ಯೂಮ್ ಇಲ್ಲ ಅಂದರೆ ತಂದು ಹಾಕಲೇಬೇಕು. ಜನನ ಖುಷಿ ಪಡಿಸ್ಬೇಕು, ಇಂಡಸ್ಟ್ರಿ ಬೆಳಿಬೇಕು.
ನಾನು ಒಂದು 4 ಕಾಸು ಮಾಡಬೇಕು ಅಂದರೆ ಆ ಪಿಕ್ಚರ್ ತೆಗಿಲೇಬೇಕು, ಅವನಿಗೆ ಓಡಲೇಬೇಕು. ಅಂಥದ್ರಲ್ಲಿ ಇದು ಯಾಕೆ ಗೊಂದಲ ಅಂತ ನಾನು. ಸರ್ 2026ಕ್ಕೆ ಚಿತ್ರಮಂಡಳಿಗೆ ಒಂದು ಸಜೆಷನ್ ಕೊಡ್ಬೋದು, ಒಬ್ಬ ವೀಕ್ಷಕ, ಒಬ್ಬ ಸಿನಿ ಪ್ರೇಮಿಯಾಗಿ ಏನು ಸಜೆಸ್ಟ್ ಮಾಡ್ತೀವಿ? ಸಿನಿಮಾಗಳು ಯಾವ ಸೆಟ್ ಇರ್ತಾವೋ ಅವರನ್ನ ಫಸ್ಟು ಒಂದು ಏಕಾಗ್ರತೆಯಲ್ಲಿ ಹಿಡಿಬೇಕು. ಇವರು ಈ ತಿಂಗಳಲ್ಲಿ ಇಷ್ಟು ಕಂಪ್ಲೀಟ್ ಆಧಾರನ ಕರಿಬೇಕು. ಈ ತಿಂಗಳಲ್ಲಿ ಯಾವ ಡೇಟ್ ಬೇಕಾದ್ರೆ ನೀನು ಸೆಲೆಕ್ಷನ್ ಮಾಡು, ಈ ತಿಂಗಳಲ್ಲಿ ನೀನು ಬಾ. ಟೈಮ್ ಇಟ್ಟು ಕೊಡೋದೊಂದು ಅವಕಾಶ. ತಿಂಗಳಲ್ಲಿ 2 ಸಿನಿಮಾ 3 ಸಿನಿಮಾ ರಿಲೀಸ್ ಮಾಡಿದರೆ 4 ಸಿನಿಮಾ ರಿಲೀಸ್ ಮಾಡಿರೋ ತಪ್ಪೇನಿಲ್ಲ ತಿಂಗಳಲ್ಲಿ. ಆದರೆ ಗ್ಯಾಪ್ ಕೊಟ್ಟು ಬರಬೇಕು. ಹೆಂಗಿದ್ರು ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ರಜೆ ಇದ್ದೇ ಇರುತ್ತೆ. ಬೆಂಗಳೂರಲ್ಲಿ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಈ ಟ್ರಾಫಿಕಲ್ಲಿ. ಸಿನಿಮಾದಲ್ಲಿ ಕೂರ್ತಾರೆ, ಸ್ಟೋರಿ ಚೆನ್ನಾಗಿತ್ತಂದರೆ ಹೋಗ್ತಾರೆ. 2 ದಿವಸದಲ್ಲಿ ಏನಾದರೂ ಒಂದು ನಿರ್ಮಾಪಕರಿಗೂ ಲಾಸ್ ಆಗಲ್ಲ, ಒಂದು ಕನ್ನಡ ಇಂಡಸ್ಟ್ರಿ ಒಂದು ಸಲಹೆ ಸಿಗುತ್ತೆ, ಬೆಳಿಬೋದೇನಂತ ನನ್ನ ಉದ್ದೇಶ. ಓಕೆ ಸರ್, ಕೊನೆಯದಾಗಿ ವಿಶ್ ಮಾಡೋದಾರ ನಮ್ಮ ವೀಕ್ಷಕರಿಗೆ ಏನು ವಿಶ್ ಮಾಡ್ತೀರಾ? ನಮ್ಮ ಕರ್ನಾಟಕ ಜನತೆಗೆ ಇಷ್ಟೇ ಹೇಳೋದೊಂದೇ, ಹೊಸ ವರ್ಷ ಶಾಂತಿ ರೀತಿಯಿಂದ ಆಚರಿಸಿ. ಎಲ್ಲೇದಲ್ಲಿ ಹೊರಗಡೆ ಹೋಗೋದು, ತಂದೆ ತಾಯಿಗಳು ಇಲ್ಲೇ ಹೋಗ್ಬರ್ತೀನಿ ಅಂತ ಹೇಳೋದು, ಫೋನ್ ರಿಸೀವ್ ಮಾಡಲ್ದಂಗಿರೋದು, ಅವ್ರನ್ನ ಗಾಬರಿಗೆ ತರಬೇಡ್ರಿ. ತಂದೆ ತಾಯಿ ಬೆಲೆ ಉಳಿಸ್ಬೇಕಂದ್ರೆ ಮನೆಯಲ್ಲಿ ಇದ್ಬಿಟ್ಟು ತಂದೆ ತಾಯಿ ಜೊತೆ ಖುಷಿಯಾಗಿ ಹೊಸ ವರ್ಷ ಆಚರಿಸ್ಬಿಟ್ಟು ತಂದೆ ತಾಯಿನೇ ನಮಸ್ಕಾರ ಮಾಡಿಬಿಟ್ಟು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳಿ. ಇದೇ ಹೊಸ ವರ್ಷ ಅಂತ ನಾನು ಹೇಳ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.